ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಜ್ಜಿಗೆ ಸಾರು ಮಾಡಿದೆ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ ಜೀರಿಗೆ, ಬೆಳ್ಳುಳ್ಳಿ, ತುರಿದಿರುವಂತಹ ಕಾಯಿ ತುರಿ, ಆಮೇಲೆ ಖಾರದ ಪುಡಿ, ಸಾಂಬಾರು ಪುಡಿ ಹಾಕೊಂಡ್ಬಿಟ್ಟು, ಈ ಒಂದು ಟೊಮೆಟೊ, ಒಂದು ಈರುಳ್ಳಿ ಹಾಕೊಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ನಾನು ಒಂದು ತವ ಇಟ್ಬಿಟ್ಟು ತಿಂಗುಳಿ ಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದು ಬ್ರೌನ್ ಕಲರಲ್ಲಿ ಬರಬೇಕು, ಆ ರೀತಿ ನೀವು ಹುರ್ಕೋಬೇಕು. ನೋಡಿ ಯಾವ ಥರ ಹುರ್ಕೋತಾ ಇದ್ದೀನಿ ಅಂತ. ತಿಂಗುಳಿ ಕಾಳನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಹುರ್ಕೋತಾ ಇದ್ದೀನಿ ನೀಟಾಗಿ. ಅದು ಬ್ರೌನ್ ಕಲರಲ್ಲಿ ಬರೋ ಹಾಗೆ ನೀಟಾಗಿ ಹುರ್ಕೋಬೇಕು. ನೋಡಿ ನಾನು ಯಾವ ರೀತಿ ಹುರಿತಾ ಇದ್ದೀನಿ ಅಂತ. ಇದು ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಹುರಿತಾ ಇರಿ. ನೋಡಿ ಈ ಥರ ಬರಬೇಕು, ಬ್ರೌನ್ ಕಲರಲ್ಲಿ. ನೋಡಿ ಈ ಥರ ನೀಟಾಗಿ ತವ ಮೇಲೆ ಹುರ್ಕೊಬಿಟ್ಟು ತೆಗೆದ್ಬಿಟ್ಟು ನಾನು ಒಂದು ಬೌಲ್ಗೆ ಹಾಕ್ಕೊಂಡೆ. ನಂತರ ಸ್ಟವ್ನ ಆನ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿನ ಹಾಕಿದೆ. ಈರುಳ್ಳಿ ನೀಟಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಕೈ ಆಡಿಸಿ. ಆ ಡ್ರೈ ಆಗೋ ಅಷ್ಟರಲ್ಲಿ ನಾನು ಮಾವಿನಕಾಯಿನ ಕಟ್ ಮಾಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಇದು ಡ್ರೈ ಆಗಬೇಕು ನೀಟಾಗಿ. ಡ್ರೈ ಆದಮೇಲೆ ನಾನು ಖಾರ ರುಬ್ಬಿರುವಂತಹ ಖಾರನ ಕುಕ್ಕರ್ಗೆ ಹಾಕಿದೆ. ಮತ್ತು ನೀರು ಹಾಕೊಂಡ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡೆ. ನೀಟಾಗಿ ತೊಳೆದು ನಾನು ಹಾಕ್ಕೊಂಡೆ. ನಂತರ ಅದಕ್ಕೆ ಮಾವಿನಕಾಯಿನ ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೊಂಡೆ. ಮಾವಿನಕಾಯಿನೂ ತಪ್ಪಲಿ ಮಾಡಿದ್ರೆ ಬೇಯಲ್ಲ ಅಂತ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಮಾವಿನಕಾಯಿನ ಹಾಕ್ಕೊಂಡು ಈಗ ಕಾಳನ್ನು ನೆನೆಸಿ ತೊಳೆದಿಟ್ಕೊಂಡು ಮತ್ತೆ ಹಾಕ್ತಾಯಿದ್ದೀನಿ. ನೋಡಿ ಕಾಳನ್ನು ಹಾಕಿದೆ, ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಮಜ್ಜಿಗೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಮಜ್ಜಿಗೆನ ಮಿಕ್ಸ್ ಮಾಡಿದೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ನೀಟಾಗಿ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ. ನೋಡಿ ಉಪ್ಪು ಹಾಕ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿದೆ. 3 ವಿಷಲ್ ಆಗೋವರೆಗೂ ನೀಟಾಗಿ 3 ವಿಷಲ್ ಹೊಡೆಸ್ದೆ. ನೋಡಿ 3 ವಿಷಲ್ ಆದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ, ತಿನ್ನಲೂಬೋದು. ಅಂದರೆ ಫುಲ್ ಕಳ್ಸೋ ಏನು ಹೋಗಿರಲ್ಲ, ಮೀಡಿಯಮಾಗಿ ನಾವು ಹೆಂಗೆ ತಿಂತೀವೋ ಹಂಗೆ ಬೆಂದಿರುತ್ತೆ. ನೀಟಾಗಿ 3 ವಿಷಲ್ ಹೊಡೆಸಿ ಸಾಕು. ಕಾಳೆಲ್ಲ ಬೇಯಬೇಕಲ್ಲ, ಹಂಗಾಗಿ 3 ವಿಷಲ್ನ ಹೊಡೆಸಿದ್ದೀನಿ. ನೋಡಿ ಇವಾಗ ನಾನು ಹೇಗಾಗಿದೆ ಅಂತ ನಾನು ತೋರಿಸ್ತೀನಿ. ಹೇಗಾಗಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗೂ ಬಂದಿತ್ತು, ಉಪ್ಪು ಖಾರ ಹುಳಿಯೆಲ್ಲ ಸಖತ್ತಾಗಿತ್ತು. ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ ನಿಮಗೂ ಯಾರಿಗೆಲ್ಲ ಬೇಕು ಅಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಹೀಗೆ ನನಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ. ಇನ್ನೂ ಯಾವ್ಯಾವ ವೀಡಿಯೋ ಬೇಕು ಅಂತ ತಿಳಿಸ್ಕೊಡಿ ಕಮೆಂಟಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.